ನಾಳೆಯಿಂದ ವಿಶ್ವಾವಸು ಸಂವತ್ಸರವು ಪ್ರಾರಂಭವಾಗುತ್ತದೆ. ಹೊಸ ಸಂವತ್ಸರದ ಜೊತೆ ಹೊಸ ವರ್ಷಕ್ಕೆ ನಾವು ಕಾಲಿಡುತ್ತೇವೆ. ಹಿಂದೂ ಹೊಸ ವರ್ಷದ ದಿನ ಯಾವುದೇ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಅದು ದುಪ್ಪಟ್ಟು ಫಲವನ್ನು ಕೊಡುತ್ತದೆ. ಹಾಗೆಯೇ ಕೆಲವೊಂದು ತಪ್ಪುಗಳನ್ನು ಮಾಡಿದರೆ ಮಾಡಿರುವ ಪೂಜೆಗೆ ತಕ್ಕ ಪ್ರತಿಫಲ ಸಿಗುವುದಿಲ್ಲ. ಹಾಗಾಗಿ ನಾಳೆಯ ದಿನ ಮನೆಗೆ ಯಾವ ವಸ್ತುಗಳನ್ನು ತಂದರೆ ಶ್ರೇಷ್ಠ, ಯಾವ ಕೆಲಸ ಮಾಡಿದರೆ ಉತ್ತಮ, ಯಾವ ಕೆಲಸ ಮಾಡಬಾರದು ಎಂದು ತಿಳಿಯೋಣ. ಈ ವಸ್ತುಗಳನ್ನು ತಂದಿಟ್ಟರೆ ವಿಶೇಷ ಪುಣ್ಯಫಲ ಹಾಗೂ ದೇವರ ಬಲ ಪ್ರಾಪ್ತಿಯಾಗುತ್ತದೆ. ಕುಟುಂಬದ ಸದಸ್ಯರಿಗೆ ಮಾಡುವ ಕೆಲಸದಲ್ಲಿ ಯಶಸ್ಸು, ವರ್ಷ ಪೂರ್ತಿ ದುಡ್ಡಿನ ಬಲ ಉಂಟಾಗುತ್ತದೆ. ಅದ್ಭುತ ಶಕ್ತಿ ಇರುವ ಈ ವಸ್ತುಗಳನ್ನು ಯುಗಾದಿ ದಿನ ದೇವರ ಮನೆಯಲ್ಲಿಟ್ಟರೆ ನಿಮ್ಮ ಜೀವನವೇ ಬದಲಾಗುತ್ತದೆ. ವಾಸ್ತುದೋಷ, ನೆಗೆಟಿವ್ ಶಕ್ತಿಗಳು ದೂರವಾಗಿ ದೈವ ಶಕ್ತಿ ಮನೆಗೆ ಪ್ರವೇಶವಾಗುತ್ತದೆ. ಜ್ಯೋತಿಷ್ಯದ ಪ್ರಕಾರ ಅರಿಶಿನದ ಕೊಂಬನ್ನು ಯುಗಾದಿ ಹಬ್ಬದ ದಿನ ಮನೆಗೆ ತಂದರೆ ಅದೃಷ್ಟವನ್ನು ಮನೆಗೆ ತಂದಂತೆ. ಇದರಿಂದ ಗುರುಬಲ ಹೆಚ್ಚಾಗುತ್ತದೆ, ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದರಿಂದ ಸಂಪತ್ತು ಸಮೃದ್ಧಿ ವೃದ್ಧಿಯಾಗುತ್ತದೆ. ಇದರ ಜೊತೆಯಲ್ಲಿ ಅರಿಶಿನದ ಮಣಿಗಳಿಂದ ಮಾಡಿದ ಜಪಮಾಲೆಯನ್ನು ತಂದು ದೇವರ ಮನೆಯಲ್ಲಿಟ್ಟು ಯುಗಾದಿ ಹಬ್ಬದ ದಿನದಿಂದ ನಿತ್ಯವೂ ಪೂಜಿಸುವುದು ಬಹಳ ಒಳ್ಳೆಯದು. ಮನೆಯಲ್ಲಿ ತಾಯಿ ಲಕ್ಷ್ಮಿಯ ಅನುಗ್ರಹವಿದ್ದರೆ ಸಕಲವು ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ಲಕ್ಷ್ಮೀ ದೇವಿಯ ಪಾದದ ಗುರುತುಗಳನ್ನು ಯುಗಾದಿ ಹಬ್ಬದ ದಿನ ತಂದು ದೇವರ ಮನೆಯಲ್ಲಿಟ್ಟು ಅರಿಶಿನ, ಕುಂಕುಮ, ಹೂವನ್ನು ಇಟ್ಟು ಪೂಜಿಸಿ ನಂತರ ವರ್ಷ ಪೂರ್ತಿ ತಾಯಿ ಲಕ್ಷ್ಮಿಯ ಅನುಗ್ರಹ, ಧನ ಧಾನ್ಯ, ಸಂಪತ್ತುಗಳು ಅಭಿವೃದ್ಧಿಯಾಗಲಿ ಎಂದು ಪ್ರಾರ್ಥಿಸಿ ಮುಖ್ಯ ದ್ವಾರದಲ್ಲಿ ದೇವಿ ಲಕ್ಷ್ಮಿಯ ಪಾದದ ಗುರುತುಗಳನ್ನು ಇಡಬೇಕು. ದೇವರ ಕೋಣೆಯಲ್ಲಿ ಮುಖ್ಯವಾಗಿ ಇಡಲೇಬೇಕಾದ ವಸ್ತುವೆಂದರೆ ಅದು ವೀಳ್ಯದೆಲೆ. ದುಡ್ಡನ್ನು ಆಕರ್ಷಿಸುವ ಶಕ್ತಿ ವೀಳ್ಯದೆಲೆಗೆ ಇರುತ್ತದೆ. ನಾನಾ ತಾಂತ್ರಿಕ ಪರಿಹಾರಗಳಲ್ಲೂ ವೀಳ್ಯದೆಲೆಯನ್ನು ಬಳಸಲಾಗುತ್ತದೆ. ಇದು ಹನುಮಂತನಿಗೂ ಬಹಳ ಪ್ರಿಯವಾದದ್ದು. ಲಕ್ಷ್ಮೀ ದೇವರಿಗೂ ವೀಳ್ಯದೆಲೆ ಎಷ್ಟೋ ಪ್ರೀತಿ. ಆದ್ದರಿಂದ ನಾಳೆ ಯುಗಾದಿ ಹಬ್ಬದ ದಿನ ವೀಳ್ಯದೆಲೆಯ ಹಾರ ಮಾಡಿ ಆಂಜನೇಯನ ದೇಗುಲಕ್ಕೆ ಕೊಟ್ಟು ಬನ್ನಿ. ಅಥವಾ ಒಂದು ವೀಳ್ಯದೆಲೆಯ ಮೇಲೆ ಗಂಧದಿಂದ ಶ್ರೀರಾಮ ಎಂದು ಬರೆದು ಅರಿಶಿನ, ಕುಂಕುಮ ಹಾಕಿ ಪೂಜಿಸಿ ನಾಳೆ ಸಂಜೆ ಪೂಜೆಯ ನಂತರ ಮನೆಯವರೆಲ್ಲ ಹಣೆಗೆ ಹಚ್ಚಿಕೊಳ್ಳಬೇಕು. ಶ್ರೀ ಕೃಷ್ಣ ದೇವರಿಗೆ ತುಂಬಾ ಪ್ರಿಯವಾದ ನವಿಲುಗರಿಯನ್ನು ಮನೆಯಲ್ಲಿ ಇಡುವುದರಿಂದ ಮನೆಯಲ್ಲಿನ ಎಲ್ಲಾ ನಕಾರಾತ್ಮಕ ಶಕ್ತಿಗಳು ತೊಲಗಿ ಹೋಗುತ್ತದೆ. ಯುಗಾದಿ ಹಬ್ಬದ ದಿನ ನವಿಲುಗರಿಯನ್ನು ತಂದು ದೇವರ ಮನೆಯಲ್ಲಿಟ್ಟು ಪ್ರತಿದಿನ ಪೂಜಿಸಿದರೆ ದೇವರ ಫೋಟೋಗಳಿಗೆ ನಿತ್ಯವೂ ಗಾಳಿ ಬೀಸುವುದರಿಂದ ಜನ್ಮ ಜನ್ಮಗಳ ಪುಣ್ಯ ಉಂಟಾಗುತ್ತದೆ. ನಿಮಗಿರುವ ಆರ್ಥಿಕ ಆರೋಗ್ಯ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗುತ್ತದೆ. ಸ್ವತಃ ನಾವೇ ದೇವರ ಸೇವೆ ಮಾಡಿದ ವಿಶೇಷ ಪುಣ್ಯ ಲಭಿಸುತ್ತದೆ. ಇನ್ನು ನಾಳೆಯ ದಿನ ಹನುಮಾನ್ ಚಾಲಿಸ ಪುಸ್ತಕವನ್ನು ಖರೀದಿಸಿದರೆ ಬಹಳ ಒಳ್ಳೆಯದು. ಈ ದಿನ ಬೆಳಿಗ್ಗೆ ಗೋಮಾತೆಗೆ ಅರಿಶಿನ, ಕುಂಕುಮವನ್ನು ಹಚ್ಚಿ ಒಂದು ತಟ್ಟೆಯ ತುಂಬಾ ತೊಳೆದ ಅಕ್ಕಿ, 3 ಅಚ್ಚು ಬೆಲ್ಲದ ಜೊತೆಗೆ ಬಾಳೆಹಣ್ಣನ್ನು ತಿನ್ನಿಸಿ ಆಶೀರ್ವಾದವನ್ನು ಪಡೆಯಬೇಕು. ಇವುಗಳ ಜೊತೆಯಲ್ಲಿ ಗುರುವಾರ, ಶುಕ್ರವಾರ, ಶನಿವಾರ, ಸೋಮವಾರ ಈ ದಿನಗಳಲ್ಲಿ ಹುಟ್ಟಿದವರು ಯುಗಾದಿ ಹಬ್ಬದ ದಿನ ಕೆಲವು ಪರಿಹಾರಗಳನ್ನು ಮಾಡಬೇಕು. ಯುಗಾದಿ ಹಬ್ಬದ ದಿನ ಮಾವಿನ ಎಲೆಯ ತೋರಣವನ್ನು ಹಾಕಲೇಬೇಕು. ಧರ್ಮಗ್ರಂಥಗಳ ಪ್ರಕಾರ ಮನೆಯ ಮುಖ್ಯ ದ್ವಾರದಲ್ಲಿ ಮಾವಿನ ಎಲೆಗಳನ್ನು ಹಾಕಿದರೆ ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ. ಆದರೆ ಪ್ಲಾಸ್ಟಿಕ್ ನಿಂದ ತಯಾರಾದ ಮಾವಿನ ತೋರಣವನ್ನು ಮನೆಯ ಮುಖ್ಯ ದ್ವಾರಕ್ಕೆ ಹಾಕಬೇಡಿ. ತೋರಣದ 2 ತುದಿಗಳಲ್ಲಿ ಬೇವಿನ ಕುಡಿಗಳನ್ನು ಸಿಕ್ಕಿಸಬೇಕು. ಆದರೆ ಯಾವುದೇ ಕಾರಣಕ್ಕೂ 1 ಅಥವಾ 3 ಕಡೆ ತೋರಣವನ್ನು ಕಟ್ಟಬಾರದು. ಯಾವಾಗಲೂ ಸಮ ಸಂಖ್ಯೆಯಲ್ಲಿ ತೋರಣ ಮಾಡುವುದು ಶ್ರೇಷ್ಠ. ಸೋಮವಾರ ಹುಟ್ಟಿದವರು ಸ್ಫಟಿಕಲಿಂಗಕ್ಕೆ ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಬೇಕು ಹಾಗೂ ಪ್ರತಿ ಹುಣ್ಣಿಮೆಯ ದಿನ ಶಿವನಿಗೆ ಅಭಿಷೇಕ ಮಾಡಬೇಕು. ಗುರುವಾರದ ದಿನ ಹುಟ್ಟಿದವರು ತಮ್ಮ ಮನೆಯ ಕುಲದೇವರ ಪೂಜೆಯನ್ನು ಮಾಡಬೇಕು. ಸಾಧ್ಯವಾದರೆ ಯುಗಾದಿಯ ದಿನ ಮನೆಯಲ್ಲಿ ಪೂಜೆ ಸಲ್ಲಿಸಿ ಅಖಂಡ ದೀಪವನ್ನು ಹಚ್ಚಬೇಕು. ಶುಕ್ರವಾರದ ದಿನ ಹುಟ್ಟಿದವರು ಯುಗಾದಿ ಹಬ್ಬದ ದಿನ ಬೇಳೆ ಹಾಗೂ ಬೆಲ್ಲದಿಂದ ಪಾಯಸವನ್ನು ಮಾಡಿ ಮನೆಯಲ್ಲಿರುವ ದೇವರಿಗೆ ಸ್ವಲ್ಪ ನೈವೇದ್ಯ ಮಾಡಿ ಉಳಿದಿರುವ ಪಾಯಸವನ್ನು ನಿಮಗೆ ಇಷ್ಟವಾದ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಯೂ ಕೂಡ ದೇವರಿಗೆ ಪಾಯಸವನ್ನು ನೈವೇದ್ಯ ಮಾಡಬೇಕು. ಶನಿವಾರದ ದಿನ ಹುಟ್ಟಿದವರು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಅಭಿಷೇಕವನ್ನು ಮಾಡಿಸಬೇಕು. ಹೀಗೆ ಮಾಡುವುದರಿಂದ ಯುಗಾದಿ ಹಬ್ಬದ ದಿನದಿಂದ ಮಾಡುವ ಕೆಲಸಗಳಿಗೆ ಅಡಚಣೆಗಳೆಲ್ಲ ನಿವಾರಣೆಯಾಗಿ ಯಶಸ್ಸು ಪ್ರಾಪ್ತಿಯಾಗುತ್ತದೆ. ಅವರ ಮುಂದಿನ ಜೀವನವೇ ಬದಲಾಗುತ್ತದೆ. ಅವರು ಹಿಂದೆ ಅನೇಕ ಕಷ್ಟಪಟ್ಟಿದ್ದರೂ ಅದೆಲ್ಲವೂ ಕೂಡ ದೂರವಾಗಿ ಉತ್ತಮ ಜೀವನ ಇವರದ್ದಾಗುತ್ತದೆ. ಅಂದುಕೊಂಡ ಹಾಗೆ ಇಷ್ಟಪಟ್ಟ ರೀತಿಯಲ್ಲಿ ಜೀವನವನ್ನು ನಡೆಸುತ್ತಾರೆ. ಮಾವಿನ ಎಲೆಯ ತೋರಣದ ಜೊತೆಗೆ ಅರಿಶಿನದ ಕೊಂಬಿನ ತೋರಣವನ್ನು ಸಹ ಮನೆಯ ಮುಖ್ಯ ದ್ವಾರ, ದೇವರ ಮನೆಯ ಬಾಗಿಲಿಗೆ ಹಾಕಿದರೆ ಒಳ್ಳೆಯದು. ಈ ತೋರಣವನ್ನು ಶಾಸ್ತ್ರಾನುಸಾರವಾಗಿ ಹೇಗೆ ಮಾಡಬೇಕೆಂದು ಹಿಂದಿನ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಯುಗಾದಿ ಹಬ್ಬದ ದಿನ ಪಂಚಾಂಗದ ಶ್ರವಣ ಮಾಡುತ್ತಾರೆ. ಪಂಚಾಂಗಕ್ಕೆ ಅರಿಶಿನ, ಕುಂಕುಮ, ಹೂವನ್ನು ಇಟ್ಟು ಪೂಜಿಸಬೇಕು. ಆದರೆ ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿಕೊಂಡು ಇದನ್ನು ಕೇಳಬಾರದು. ಸಾಧ್ಯವಾದರೆ ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿಕೊಂಡು ಪಂಚಾಂಗವನ್ನು ಕೇಳಬಹುದು.
ಮನೆಯಲ್ಲಿ ಇರುವವರೆಲ್ಲ ಪಂಚಾಂಗ ಶ್ರವಣವನ್ನು ಮಾಡಿದ ನಂತರ ವಿಶ್ವಾವಸು ಸಂವತ್ಸರದ ಹೊಸದಾದ ಪಂಚಾಂಗವನ್ನು ದಕ್ಷಿಣೆ ಸಮೇತವಾಗಿ ದಾನ ಮಾಡುವುದು ಬಹಳ ಒಳ್ಳೆಯದು. ಹಬ್ಬದ ದಿನ ಹರಿದಿರುವ ಕೊಳಕಾದ ಬಟ್ಟೆಯನ್ನು ಹಾಕಬಾರದು. ಈ ರೀತಿಯ ಬಟ್ಟೆಗಳನ್ನು ಹಾಕುವುದರಿಂದ ದಾರಿದ್ರ್ಯ ಬರುತ್ತದೆ. ಯುಗಾದಿ ಹಬ್ಬಕ್ಕೆ ಹೊಸ ಬಟ್ಟೆ ಧರಿಸಿದರೆ ಬಹಳ ಒಳ್ಳೆಯದು. ಸಾಧ್ಯವಿಲ್ಲವೆಂದಾದರೆ ತೊಳೆದ ಶುಭ್ರವಾದ ಬಟ್ಟೆಯನ್ನು ಧರಿಸಬೇಕು. ಹಬ್ಬದ ದಿನ ಯಾರಿಗೂ ಸಹ ಅವಮಾನ ಮಾಡಬಾರದು. ಮನೆಯಲ್ಲಿ ಇರುವ ಸ್ತ್ರೀಯರಿಗೆ ಗೌರವವನ್ನು ಕೊಡಬೇಕು. ಯಾರಿಗೂ ಸಹ ಬೈಯಬಾರದು. ಯುಗಾದಿ ಹಬ್ಬದ ದಿನ ಮದ್ಯಪಾನ ಮತ್ತು ಮಾಂಸಾಹಾರ ಸೇವನೆ ಮಾಡಬಾರದು. ಇವುಗಳ ಬದಲಿಗೆ ಮನೆಯಲ್ಲಿ ಸಿಹಿ ಪದಾರ್ಥಗಳ ಸೇವನೆ ಮಾಡಬಹುದು. ಉಗುರು, ಕೂದಲು ಕತ್ತರಿಸುವುದು ನಿಷಿದ್ಧ. ಸಾಧ್ಯವಾದರೆ ಈ ದಿನ ಅವಶ್ಯಕತೆ ಇರುವವರಿಗೆ ದಾನ ಧರ್ಮ ಮಾಡುವುದನ್ನು ಮರೆಯಬೇಡಿ. ಈ ದಿನ ದಾನ ಧರ್ಮ ಮಾಡಿದರೆ ನಿಮಗೆ ಒಳ್ಳೆಯ ಪುಣ್ಯ ಸಿಗುತ್ತದೆ. ಯುಗಾದಿ ಹಬ್ಬದ ದಿನಗಳಲ್ಲಿ ಒಂದು ವೇಳೆ ಪೀರಿಯಡ್ಸ್ ಆಗಿದ್ದರೆ ಅಡುಗೆ ಮನೆ, ದೇವರ ಮನೆಯಲ್ಲಿ ಓಡಾಡಬೇಡಿ. ಇದರಿಂದ ಮನೆ ಅಶುಚಿಯಾಗುತ್ತದೆ. ಇನ್ನು ಮನೆಯ ಮುಖ್ಯ ದ್ವಾರ, ಹೊಸ್ತಿಲು, ತುಳಸಿಯ ಮುಂದೆ ಖಾಲಿ ಇಡಬಾರದು. ಶುದ್ಧ ಮಾಡಿ ರಂಗೋಲಿ ಹಾಕಿ ಅರಿಶಿನ, ಕುಂಕುಮ, ಹೂವನ್ನು ಇಟ್ಟು ಪೂಜಿಸಬೇಕು. ನಾಳೆಯ ದಿನ ಲಕ್ಷ್ಮೀ ದೇವಿ ಶಾಶ್ವತವಾಗಿ ನೆಲೆಸಲು ತುಪ್ಪದ ದೀಪವನ್ನು ಹಚ್ಚಿ ತುಪ್ಪದ ದೀಪಕ್ಕೆ ಅರಿಶಿನ ಕುಂಕುಮವನ್ನು ಹಾಕಿ ವರ್ಷ ಪೂರ್ತಿ ಮನೆಯಲ್ಲಿ ಧನ ಸಂಪತ್ತು ವೃದ್ಧಿಯಾಗಲಿ, ಮನೆಗೆ ಬಂದು ನೆಲೆಸು ತಾಯಿ ಎಂದು ಪ್ರಾರ್ಥಿಸಿ. ಯುಗಾದಿ ದಿನ ಒಂದು ಸಿಪ್ಪೆ ಸುಲಿಯದ ತೆಂಗಿನಕಾಯಿ ಮನೆಗೆ ತಂದು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ದೇವರ ಮುಂದೆ ಇಟ್ಟು ಪೂಜಿಸಬೇಕು. ನಂತರ ಮನೆ ಬಾಗಿಲಿಗೆ ಕಟ್ಟಿದರೆ ತುಂಬಾ ಒಳ್ಳೆಯದು. ಸಂಜೆ ನಿಮ್ಮ ಮನೆಯ ಮುಖ್ಯ ದ್ವಾರದ ಎರಡೂ ಬದಿಗಳಲ್ಲಿ, ದೇವರ ಮನೆಯಲ್ಲಿ, ತುಳಸಿಯ ಮುಂದೆ, ಮನೆಯ ಹತ್ತಿರ ಇರುವ ದೇವಸ್ಥಾನದಲ್ಲಿ ಶುದ್ಧ ತುಪ್ಪದಿಂದ ದೀಪಗಳನ್ನು ಬೆಳಗಿಸಬೇಕು. ಇದರಿಂದ ಅರ್ಧಕ್ಕೆ ನಿಂತುಕೊಂಡ ಎಲ್ಲಾ ಕೆಲಸಗಳು ಮತ್ತೆ ಪ್ರಾರಂಭವಾಗುತ್ತದೆ. ಕೆಲಸದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುತ್ತೀರಿ. ಈ ದಿನ ಕಪ್ಪು ಬಟ್ಟೆಯನ್ನು ಧರಿಸಬಾರದು. ಕೆಂಪು ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಿದರೆ ಉತ್ತಮ. ಮನೆಯಲ್ಲಿ ಸಂಗ್ರಹಿಸಿದ ಕಸವನ್ನು ಹೊರಗೆ ಎಸೆಯಬಾರದು. ಹೊಸ ವಸ್ತುಗಳನ್ನು ಖರೀದಿಸಿ, ಆದರೆ ನಾಳೆಯ ದಿನ ಮನೆಯಲ್ಲಿನ ವಸ್ತುಗಳನ್ನು ಯಾರಿಗೂ ಕೊಡಬಾರದು. ಅದನ್ನು ಸಾಲವಾಗಿಯೂ ನೀಡಬಾರದು. ಹೊಸ ವರ್ಷದಲ್ಲಿ ಯಾರಿಗೂ ಸಾಲ ನೀಡಬೇಡಿ. ಜೊತೆಗೆ ಸಾಲ ತೆಗೆದುಕೊಳ್ಳಬೇಡಿ. ಕೆಟ್ಟದ್ದನ್ನು ಎಲ್ಲವನ್ನು ತಪ್ಪಿಸಿ ಸಮೃದ್ಧಿಯಾಗಿ ಬದುಕಲು ದೇವರನ್ನು ಪೂಜಿಸಿ. ಈ 5 ವಸ್ತುಗಳಲ್ಲಿ ಸಾಧ್ಯವಾದರೆ 2ರಿಂದ 3 ವಸ್ತುಗಳನ್ನಾದರೂ ತಂದು ಪೂಜಿಸಿ ಮನೆಯಲ್ಲಿ ಆಗುವ ವಿಶೇಷ ಬದಲಾವಣೆಗಳನ್ನು ಗಮನಿಸಿ. ಇದರಿಂದ ಮನೆಯಲ್ಲಿನ ಎಲ್ಲಾ ದುಷ್ಟಶಕ್ತಿಗಳು ತೊಲಗಿ ಧನಾತ್ಮಕ ಶಕ್ತಿ ವೃದ್ಧಿಯಾಗುತ್ತದೆ. ಮನೆಯಲ್ಲಿ ಹಣ, ಆರೋಗ್ಯ, ನೆಮ್ಮದಿ ಹೆಚ್ಚುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.